ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಟೊಮೆಟೊನ ಉಪಯೋಗಿಸದೆ, ಬೇಳೆನ ಉಪಯೋಗಿಸದೆ ರಸಂ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಬೇಳೆ ಬೇಡ, ಟೊಮೆಟೊ ಬೇಡ, ಹಾಗೆಯೇ ನಾವು ರಸಮನ್ನು ಮಾಡ್ಕೋಬೋದು. ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆ ತೆಗೆದುಕೊಂಡಿದ್ದೇನೆ, 1 ಸ್ಪೂನಷ್ಟು ಪೆಪ್ಪರ್ ಮೆಣಸುಕಾಳು ತೆಗೆದುಕೊಂಡಿದ್ದೇನೆ, ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ 1 ಗಡ್ಡೆಯಷ್ಟು, 2 ಒಣ ಮೆಣಸು ತೆಗೆದುಕೊಂಡಿದ್ದೇನೆ, 1 ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಮತ್ತು ಇಲ್ಲಿ ನಾನು ಬೆಲ್ಲ ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೆಗೆದುಕೊಂಡಿದ್ದೀನಿ. ನಾನು ಆಲ್ರೆಡಿ ಆ ಹುಣಸೆಹಣ್ಣನ್ನು ನಾನಿಲ್ಲಿ ನೆನೆ ಇಟ್ಟಿದ್ದೀನಿ. ನೋಡಿ, ಹಿಂಗೆ ನೆನೆ ಇಡಬೇಕು ನಾವು ಮೊದಲೇ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ತುಂಬ ಈಸಿ ಇದೆ, ಒಂದು 5 ನಿಮಿಷದಲ್ಲಿ ನಾವು ಇದು ರಸಮನ್ನು ನಾವು ರೆಡಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆಯನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ. ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕ್ಕೋತಾ ಇದ್ದೀನಿ. ಜಜ್ಜಿ ಹಾಕ್ಬೇಕಿದು ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಕೆಂಪಗಾಗ್ತಾ ಇದೆ. ನಾನು ಕರಿಬೇವನ್ನು ಹಾಕ್ತಾ ಇದ್ದೇನೆ. ಒಣ ಮೆಣಸನ್ನು ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ನಾವು ಕಟ್ ಮಾಡಿ ಹಾಕೋಬೇಕು. ನೋಡಿ, ಪೆಪ್ಪರ್ನ ಆಗಿದೆ, ಸಾಕಿಷ್ಟೇ. ನಾನು ಹುಣಸೆ ಹಣ್ಣಿನ ರಸನ ನಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದೇ ರೀತಿ ನಾನು ಬೆಲ್ಲ ಇಟ್ಕೊಂಡಿದ್ದೆಲ್ಲ, ಆ ಬೆಲ್ಲನೂ ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ನಿಮ್ಮ ಕ್ವಾಂಟಿಟಿ ನೋಡಿ ನೀವು ಇದನ್ನು ಮಾಡ್ಕೋಬೋದು. ಹುಣಸೆ ರಸನ ಮಾಡಿಕೊಂಡು ನೀವು ಈ ರೀತಿ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು ಸಹ ರಸಮ್ಮು. ಇದು ಕುದಿ ಬರೋ ಥರ ನಾವು ಇದನ್ನು ಇಡೋಣ. ಇದಾಗಿದೆಯೇನೋ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಕುದೀತಾ ಇದೆ ಚೆನ್ನಾಗಿದು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ತಾ ಇದ್ದೀನಿ ಮೇಲ್ಗಡೆ. ಈಗ ಒಲೆನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ರಸಮ್ ರೆಡಿಯಾಗಿದೆ. ಇದನ್ನು ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ದಿಢೀರ್ ರಸಮ್ ರೆಡಿಯಾಗಿದೆ. ಯಾವುದೇ ರೀತಿ ಟೊಮೆಟೊ ಬೇಳೆ ಉಪಯೋಗಿಸಿದೆ ನಾನು ಈ ರಸಮನ್ನು ಮಾಡಿದ್ದೇನೆ. ದಿಢೀರಾಗಿ ನಾವು 4 ರಿಂದ 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.